ಪಾಪ ಅವ್ರ ಪುಸ್ತಕಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದೆ ಚರ್ಚೆ ಆಯಿತು. ಸೊ ಅದಾದಮೇಲೂ ಕೂಡ ತಾವು ನನಗೆ ಕರೆಸಿದ್ದೀರಾ, ಭಾಳ ಧೈರ್ಯ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. What I was trying to tell them, Dr. Ruchika, since you don't understand Kannada, was just a month back, another close friend of his called me for a book release. Similar, the region was the same, the Karavali part of it. And I ended up speaking much more than I should actually. I have this habit tendency. Both of us have this habit. But you speak historically, I speak politically. So not the quantity of what you spoke, it's the substance. Quality of what you spoke. Okay, so I was just telling him that you really have you have been brave enough to call me again. So ಆದ್ದರಿಂದ ನಾನು ಹೇಳ್ದಂಗೆ ನಮಗೆ ಏನಕ್ಕೆ ಬರಲಿಕ್ಕೆ ಸಂತೋಷ ಅಂದರೆ ಇಂಥ ಸಂದರ್ಭಗಳಲ್ಲಿ ನನಗೂ ಕಲೀಲಿಕ್ಕೆ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಓದುವ ಆಸಕ್ತಿ ಇದೆ, ಆದರೆ ಸ್ವಲ್ಪ ಓದೋ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ. ಈಗ ಓದುವ ಆಸಕ್ತಿ ಇದೆ, ಸಮಯ ಇಲ್ಲ. ಸೊ ಹೀಗೆ ನಿಮ್ಮಂಥ ಪ್ರಬುದ್ಧರ ಜೊತೆ ಇದ್ದರೆ ಸ್ವಲ್ಪ ನಮಗೂ ಬುದ್ಧಿ ಬೆಳವಣಿಗೆ ಆಗುತ್ತೆ, ವಿಷಯಗಳು ತಿಳ್ಕೊಬೋದು ಅಂತ ಸಮಯ ಇದ್ದಾಗೆಲ್ಲ ನಾವು ಬರ್ತೀವಿ. ಆದರೆ ನೀವು ಧೈರ್ಯ ಮಾಡಿದ್ದೀರ, ಅದು ಮಾತ್ರ ನಾನು ಒಪ್ತೀನಿ. ಒಂದು ಪ್ರಮುಖವಾದಂಥ ವಿಚಾರ ಏನಂದರೆ, ಇಂಥ ಸಂದರ್ಭಗಳಲ್ಲಿ ನನಗೆ ಆಹ್ವಾನ ಮಾಡಿದಾಗ ನನಗೆ ಯಾಕೆ ಗೊತ್ತಿಲ್ಲ, RSS ಅವ್ರು ಭಾಳ ರಿಯಾಕ್ಟ್ ಮಾಡ್ತಾರೆ. ಅದೂ ಒಂದು ಸಂತೋಷದ ಸಂಗತಿನೇ. ಮುಂಚೆ ಯಾವುದಕ್ಕೂ ಮಾತಾಡ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಅವ್ರು ಹೇಳಿದ ಸುಳ್ಳು, ಇವ್ರು ಹೇಳಿದ ಸುಳ್ಳು ಅಂತನ ಒಂದು ಚರ್ಚೆಗೆ ನಾವು ಬರ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂಚೆ ಸುದೀಪ್ತ ಅವರು ಅಥವಾ ಡಾಕ್ಟರ್ ರುಚಿಕಾ ಅವ್ರು ಮಾತನಾಡೋದು ಸೂಕ್ತ. ಯಾಕಂದರೆ ಅವ್ರು ಆಳವಾಗಿ ಅಧ್ಯಯನ ಮಾಡ್ಕೊಂಡಿರ್ತಾರೆ. ಅವರು ಏನು ಬರೆದಿದ್ದಾರೆ, ಅವ್ರೇನು ಅಧ್ಯಯನ ಮಾಡಿದ್ದಾರೆ, ನಾವೇನೇನು ಅಧ್ಯಯನ ಮಾಡಿದ್ದಾರೆ, ಅದನ್ನು ಓದ್ಕೊಂಡು ನಾವೇ ಭಾಷಣ ಮಾಡಬೇಕು. ನಮ್ಮದಾದಂಥ ಇದಕ್ಕೆ ಕೊಡುಗೆ ಇರೋದಿಲ್ಲ. ಆದರೆ ನವೀನ್ ಅವರು ನೆನಪಿದೆಯಲ್ಲ, ನವೀನ್ ಅವರಿಗೆ ಅವರು ನನಗೆ ಪರಿಚಯ ಆಗಿದ್ದು ಈಗ ಸುಮಾರು 1 ದಶಕದ ಮೇಲಾಗಿದೆ. ಸುದೀಪ್ತ ಅವರು ಒಂದು ಸರಿ ನನಗೆ ಫೋನ್ ಮಾಡಿದ್ರು. ಕರಾವಳಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು. ಅವಾಗ ನಾನು MLA ಆಗಿರಲಿಲ್ಲ, ಇನ್ನು ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೆ. ಫೋನ್ ಮಾಡಿ ಹೀಗೇನೋ ಒಂದು ಸಮಸ್ಯೆ ಆಗಿದೆ ಕರಾವಳಿನಲ್ಲಿ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೆಲವು ಜನ, ಅವರಿಗೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಹೇಳಿದರು. ಅದು ಸುದೀಪ್ತವರಿಗೆ ಯಾಕೆ ನಾನು ನೆನಪು ಬಂದೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಆದರೆ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೆ. ಯಾಕೆ ಅಪ್ಪ ಅಂದರೆ, ಒಂದು ತತ್ವ, ಒಂದು ಸಿದ್ಧಾಂತ ಉಳಿಸ್ಲಿಕ್ಕೆ ನಮ್ಮ ಅಳಿಲ್ ಸೇವೆ ಇರಬೇಕು ಅಂದ್ಬಿಟ್ಟು ಆ ಸಂದರ್ಭದಲ್ಲಿ